ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಬಂತು ರಥೋ ಸಂಕ್ರಾಂತಿ ಹಬ್ಬ ಅಂತಿದ್ದ ಹಾಗೆ ಮೊದಲು ನನ್ನ ತಲೆ ಕೊಳಿಯೋದು ಇದೇ ಹಾಡು. ಅದು ಯಾಕೆ ಅಂತ ಗೊತ್ತಿಲ್ಲ, ಬಿಕಾಸ್ ಅಷ್ಟು ಈ ಹಾಡು ರಿಜಿಸ್ಟರ್ ಆಗ್ಬಿಟ್ಟಿದೆ ಅಲ್ವಾ. ಎನಿವೇಸ್, ಮೊದಲನೇದಾಗಿ ತಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದ ಮೇಲೆ ಸಂಭ್ರಮ ಸಡಗರ ಅಲ್ವಾ. ಇವತ್ತು ನಮ್ಮನೆಯಲ್ಲಿ ಸ್ವೀಟ್ ಪೊಂಗಲು ಖಾರ ಪೊಂಗಲು ಸ್ಪೆಷಲ್ ಆಯ್ತು. ಸ್ವೀಟ್ ಪೊಂಗಲ್ ಪ್ರೀಮಿಕ್ಸು ರೀಸೆಂಟ್ ಆಗಿ ನನ್ನ ಎಪಿಸೋಡ್ ಅಲ್ಲಿ ತೋರಿಸಿದೆ, ನೀವು ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಸ್ವೀಟ್ ಪೊಂಗಲ್ ಪ್ರೀಮಿಕ್ಸ್ ಮಾಡೋದು ಹೇಗೆ ಅನ್ನೋ ವಿಡಿಯೋನ ಚೆಕ್ ಮಾಡಿ ಆಯ್ತಾ. ಅದಂತೂ ಸೂಪರ್ ಈಸಿಯಾಗಿ ಮಾಡ್ಬಿಡ್ಬೋದು. ಎನಿವೇಸ್, ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಅವರು ಯಾವ ಒಂದು ವಿಶೇಷ ತಿನಿಸನ್ನ ತೋರಿಸ್ತಾ ಇದ್ದಾರೆ ಎಲ್ಲದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಈಗಾಗಲೇ ಗೊತ್ತಿದೆ, ನಾನು ಒಂದು ಹೆವಿ ಮೀಲ್ ಆಯ್ತು ಅಂತ ಹೇಳಿದ್ರೆ ಒಂದು ಲೈಟ್ ಮೀಲ್ ಇರುತ್ತೆ ಅಂತ. ಸೊ ಇವತ್ತಿನ ನಮ್ಮ ಮನೆಯಲ್ಲಿ ಲೈಟ್ ಮೀಲ್ ಬಂದು ಪೊಮೊಗ್ರೆನೇಟ್ ಜ್ಯೂಸ್. ಈ ಪೊಮೊಗ್ರೆನೇಟ್ ಜ್ಯೂಸನ್ನ ಈಗ ಏನ್ ಯೂಸ್ ಮಾಡ್ತಾ ಇದೀನಿ, ಏನ್ ಯೂಸ್ ಮಾಡಿ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡಿ. ಎಸ್, ಇದೇ 450 ml ಕೆಪಾಸಿಟಿ ಇರುವಂತ ಕ್ಯೂಟ್ ಆಗಿರುವಂತ ಅಗ್ಯಾರೋ ಪೋರ್ಟಬಲ್ ಬ್ಲೆಂಡರ್. ಮಾಡೆಲ್ ಬಂದು ಗ್ಯಾಲಕ್ಸಿ. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇದು ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಹೌದು, ಇಷ್ಟು ಪುಟ್ಟದಾಗಿದೆ, ಇದೇನ್ ಜ್ಯೂಸ್ ಮಾಡುತ್ತೆ, ನಿಜವಾಗ್ಲೂ ಚೆನ್ನಾಗಿ ಗ್ರೈಂಡ್ ಆಗತ್ತಾ, ಈ ಎಲ್ಲ ಅನುಮಾನಗಳು ನಿಮಗಿದೆ ಅಲ್ವಾ. ಅನುಮಾನನೇ ಬೇಡ, ಇದ್ರ ಜೊತೆ ಏನೇನ್ ಬಂದಿದೆ, ಇದು ಹೇಗೆ ವರ್ಕ್ ಆಗತ್ತೆ, ಔಟ್ಪುಟ್ ಎಲ್ಲದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವೇ ನೋಡಿ. ಇದು ಬಂದು BPA ಫ್ರೀ ಫುಡ್ ಗ್ರೇಡ್ ಜಾರು ಅಂಡ್ ಇದು 1 ಬಟನ್ ಬ್ಲೆಂಡಿಂಗ್. ನೋಡಿ, ಇದು ಒಂದೇ ಬಟನ್ ಸಾಕು. ಅಂಡ್ ಇಲ್ಲಿ ಕೆಳಗಡೆ ಏನ್ ಕಾಣಿಸ್ತಾ ಇದೆ, ಇದು ಬಂದು ನಿಮಗೆ ಚಾರ್ಜಿಂಗ್ ಪೋರ್ಟ್. ಜಸ್ಟ್ ಹೀಗೆ ಓಪನ್ ಮಾಡಿದ್ರೆ ಸಾಕು, ನೀವು ಚಾರ್ಜ್ಗೆ ಹಾಕೋಬಹುದು. ಈ ಪವರ್ ಬಟನ್ ನ ಜಸ್ಟ್ ಒಂದ್ಸಲ ಟಚ್ ಮಾಡಿದ್ರೆ ನೋಡಿ ವೈಟ್ ಲೈಟ್ ಆನ್ ಆಗುತ್ತೆ. ಈ ಜಾರ್ ಅಕಸ್ಮಾತ್ ಏನಾದ್ರು ಕರೆಕ್ಟ್ ಆಗಿ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಈ ವೈಟ್ ಲೈಟ್ ಇರೋ ಜಾಗದಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ. ಸೊ ಜಾರ್ ಕರೆಕ್ಟ್ ಆಗಿ ಫಿಕ್ಸ್ ಆಗೋ ತನಕ ಇದು ವರ್ಕ್ ಆಗೋದಿಲ್ಲ, ವಿಚ್ ಮೀನ್ಸ್ ಸೇಫ್ಟಿ ವೈಸ್ ದಿಸ್ ಇಸ್ ವೆರಿ ಗುಡ್. ಆನ್ ಮಾಡೋದಕ್ಕೆ ಈ ಪವರ್ ಬಟನ್ ನ 2 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ನೋಡಿ ಏನ್ ಸಖತ್ತಾಗಿ ರೊಟೇಟ್ ಆಗ್ತಾ ಇದೆ ಅಂತ. ಅಂಡ್ ಜಸ್ಟ್ 1 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆಫ್ ಆಗುತ್ತೆ. ಈ ಬ್ಲೇಡ್ ಏನ್ ನೋಡ್ತಿದ್ದೀರಾ, ಇದು ಬಂದು 6 ಶಾರ್ಪ್ SS ಬ್ಲೇಡ್. ಅಂಡ್ ಈ ಜಾರು 2 ಕಡೆ ಓಪನ್ ಆಗೋದ್ರಿಂದ ನಿಮಗೆ ಕ್ಲೀನಿಂಗ್ ಆಗಿರಬಹುದು, ಮೇಂಟೆನೆನ್ಸ್ ಆಗಿರಬಹುದು, ಸಿಕ್ಕಾಪಟ್ಟೆ ಈಸಿ. ಈ ಒಂದು ಗ್ಯಾಲಕ್ಸಿ ಪೋರ್ಟಬಲ್ ಬ್ಲೆಂಡರ್ ಜೊತೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇದೆ. ಸೊ ಇದನ್ನ ನೋಡ್ಕೊಂಡು ನೀವು ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬಹುದು. ಚಾರ್ಜಿಂಗ್ ಗೆ ಅಂತ ಒಂದು USB ಕೇಬಲ್ ಕೊಟ್ಟಿದ್ದಾರೆ. ನೀವು ಚಾರ್ಜ್ ಹಾಕಿದ ತಕ್ಷಣ ರೆಡ್ ಲೈಟ್ ಆನ್ ಆಗುತ್ತೆ, ಬ್ಯಾಟ್ರಿ ಫುಲ್ ಆದ ತಕ್ಷಣ ವೈಟ್ ಲೈಟ್ ಆನ್ ಆಗುತ್ತೆ. ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಇದು ರೀಚಾರ್ಜಬಲ್. ನೀವು 1 ಸಲ ಚಾರ್ಜ್ ಮಾಡಿದ್ರೆ ಸಾಕು, 6 ರಿಂದ 7 ಸಲ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಸ್ಮೂದಿನ ಮಾಡಬಹುದು, ಫ್ರೆಶ್ ಫ್ರೂಟ್ ಜ್ಯೂಸಸ್ ನ ಮಾಡಬಹುದು, ಜೊತೆನಲ್ಲಿ ಐಸ್ ಕ್ಯೂಬ್ ನ ಸಹ ಕ್ರಶ್ ಮಾಡಬಹುದು. ನೋಡಿ, ಈಗ ನಾನು ಐಸ್ ಕ್ಯೂಬ್ಸ್ ನ ಹಾಕಿ ಕ್ರಶ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಯೂಸ್ ಮಾಡುವಾಗ 45 ಡಿಗ್ರಿಗೆ ಇನ್ಕ್ಲೈನ್ ಮಾಡಬೇಕು. ಅಂಡ್ ಸ್ವಿಚ್ ನ ಟರ್ನ್ ಆನ್ ಮಾಡಿದ ತಕ್ಷಣ ನೋಡಿ ಏನ್ ಸಕ್ಕದಾಗಿ ತಿರುಗ್ತಾ ಇದೆ ಅಂತ. ಇದು ಪವರ್ಫುಲ್ ಮೋಟರ್. ನೀವು ಬೇಕಾದ್ರೆ ನೋಡಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಏನ್ ಸಕ್ಕದಾಗಿ ಐಸ್ ಕ್ರಶ್ ಆಗಿದ್ದನ್ನ ನೋಡಿದ್ರಿ ಅಲ್ವಾ. ಈಗ ನಾನು ಪೊಮೊಗ್ರೆನೇಟ್ ಮಿಲ್ಕ್ ಶೇಕ್ ನ ಇದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೂಟ್ಸ್ ನ ಇದರಲ್ಲಿ ಫಿಲ್ ಮಾಡುವಾಗ ನೀವು ಕಂಪ್ಲೀಟ್ ಆಗಿ ಜಾಮ್ ಪ್ಯಾಕ್ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಬಿಟ್ಟಿರಿ. ಪೊಮೊಗ್ರೆನೇಟ್ ನ ಹಾಕೊಂಡು ಈಗ ಸ್ವಲ್ಪ ಹಾಲು ಹಾಕೊಳ್ತಾ ಇದೀನಿ. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ 45 ಡಿಗ್ರಿಗೆ ಇನ್ಕ್ಲೈನ್ ಮಾಡ್ಕೊಂಡು ಇದನ್ನ ಆನ್ ಮಾಡಿ ನೋಡಿದ್ರ ಏನ್ ಸಕ್ಕದಾಗಿ ನಮ್ಮ 6 ಶಾರ್ಪ್ SS ಬ್ಲೇಡ್ಸ್ ವರ್ಕ್ ಆಗ್ತಾ ಇದೆ ಅಂತ. ಇದು ಬಂದು 126 ವಾಟ್ಸ್ ಮೋಟರ್ ಪವರ್ಫುಲ್ ಆಗಿರೋದ್ರಿಂದ ನೋಡಿ ಸೀಡ್ಸ್ ಸಹ ಎಷ್ಟು ಚೆನ್ನಾಗಿ ಕ್ರಶ್ ಆಗ್ತಾ ಇದೆ ಅಂತ. ಅಂಡ್ ಈಗಾಗಲೇ ಹೇಳದ್ನಲ್ಲ ನಾನು ನಿಮಗೆ, ಶೇಕ್ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ನೋಡಿ ಆರಾಮಾಗಿ ಶೇಕ್ ಮಾಡ್ಕೊಂಡು ನಾನು ಸ್ಮೂದಿನ ಮಾಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಹೆಸರೇ ಹೇಳೋ ಹಾಗೆ ಇದು ಪೋರ್ಟಬಲ್ ಬ್ಲೆಂಡರ್. ಸೊ ಇದು ತುಂಬಾ ಪುಟ್ಟದಾಗಿರೋದ್ರಿಂದ ನಾವು ಆರಾಮಾಗಿ ನಮ್ ಜೊತೆ ಎಲ್ಲಿ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡಬಹುದು. ನೋಡಿ ಈಸಿಯಾಗಿ ಕ್ರಶ್ ಆಗಿ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿ ಏನ್ ಸಖತ್ತಾಗಿರೋ ಫ್ರೆಶ್ ಪೊಮೊಗ್ರೆನೇಟ್ ಮಿಲ್ಕ್ ಶೇಕ್ ಕ್ಷಣಕ್ ಮಾತ್ರದಲ್ಲೇ ರೆಡಿ ಆಗೋಯ್ತು ಅಂತ. ಆಹಾ, ಈ ಒಂದು ಫ್ರೆಶ್ ಜ್ಯೂಸು ಸ್ಮೂದಿನೋ ಕುಡಿಯೋ ಅನುಭವ ಇರುತ್ತಲ್ಲ. ನೋಡಿದ್ರಿ ಅಲ್ವಾ,
ಈ ಮುದ್ದಾಗಿರುವಂತ ಅಗ್ಯಾರೋ ಪೋರ್ಟಬಲ್ ಬ್ಲೆಂಡರ್ ಮಾಡೆಲ್ ಗ್ಯಾಲಕ್ಸಿ ಏನ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತು ಅಂತ. ಇದನ್ನ ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಾನ್ ಅಮೆಝಾನ್ ಇಂದ ಪರ್ಚೇಸ್ ಮಾಡ್ತಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಗ ಚೆಕ್ ಮಾಡಿ, ನಿಮಗೂ ಒಂದನ್ನ ಆರ್ಡರ್ ಮಾಡ್ಕೊಂಬಿಡಿ. ಓಕೆನಾ? ಓಕೆ, ಸೊ ಈಗ ನಾನು ಯಾರ ಮನೆಗೆ ಹೋಗ್ತಾ ಇದ್ದೀನಿ, ಅವರು ಯಾವ ವಿಶೇಷ ಅಡುಗೆನ ತೋರಿಸ್ತಾ ಇದ್ದಾರೆ, ಎಲ್ಲದನ್ನು ಇನ್ನೇನು ಕೆಲವು ಕ್ಷಣಗಳಲ್ಲಿ ನೋಡೋಣ. ಓಕೆ ಓಕೆ ಈಗ ನಾನು ಪದ್ಮನಾಭ ನಗರದಲ್ಲಿ ಇರುವಂತಹ ನಮ್ಮ ಸುನಂದ ಆಂಟಿ ಅವ್ರ ಮನೆಗೆ ಬಂದಿದೀವಿ. ಆಂಟಿ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ವೆಲ್ಕಮ್. ನಿಮ್ಗೆ ನಮಸ್ಕಾರ, ವೀಕ್ಷಕರಿಗೂ ನಮಸ್ಕಾರ. ನಮಸ್ಕಾರ ಆಂಟಿ. ಅಂಡ್ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ನಮ್ಮ ವೀಕ್ಷಕರಿಗೆಲ್ಲ ಪ್ಲೀಸ್ ಒಂದು ವಿಶ್ ಮಾಡ್ಬಿಡಿ. ಹ್ಯಾಪಿ ಸಂಕ್ರಾಂತಿ. ನೀವು ಸಂಕ್ರಾಂತಿಗೆ ಏನ್ ಸ್ಪೆಷಲ್, ಹೇಗೆ ಆಚರಣೆ ಮಾಡ್ತೀರಾ ಆಂಟಿ ಮನೆ? ನಮ್ಮ ಮೇನ್ ಪೂಜೆ ಮಾಡ್ತೀವಿ. ಎಳ್ಳು, ಬೆಲ್ಲ, ಕಬ್ಬು, ಹಣ್ಣುಗಳು ಎಲ್ಲ ಇಟ್ಟು ಪೂಜೆ ಮಾಡ್ಕೋತೀವಿ. ಮೇನ್ ಲಕ್ಷ್ಮೀ ಪೂಜೆ ಅವತ್ತು ಲಕ್ಷ್ಮೀ ಪೂಜೆ ಮಾಡ್ತೀರಾ. ಅಕ್ಕಿ ಒಳಗೆ ಲಕ್ಷ್ಮಿನ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಎಲ್ರಿಗೂ ಎಲ್ಲಡಿಕೆ ಕೊಡ್ತೀವಿ, ದಾನ ಕೊಡ್ತೀವಿ. ಅದೆಲ್ಲಾನು ಅಂದ್ರೆ ಕಲಶ ಪದ್ಧತಿ ಆ ತರದ ಕಳಸ ಪದ್ಧತಿ ಇಲ್ಲ, ಬರೀ ಲಕ್ಷ್ಮೀ ಪೂಜೆ ಮಾಡ್ಕೋತೀವಿ. ಕಳಸ ಪದ್ಧತಿ ನಮ್ಮನೇಲಿಲ್ಲ. ಆಮೇಲೆ ಹುಗ್ಗಿ ಪೊಂಗಲು, ಸಿಹಿ ಪೊಂಗಲು, ಖಾರ ಪೊಂಗಲು ಮಾಡ್ಕೋತೀವಿ. ಸಿಹಿ ಪೊಂಗಲು, ಖಾರ ಪೊಂಗಲು ಮೇನು ಸಂಕ್ರಾಂತಿಗೆ ಅದೇನೋ ಮಾಡ್ಬೇಕು ಅನ್ನೋ ಹಳೆ ಪದ್ಧತಿ ಹೌದು ಮೇನ್ ಇದೆ, ಅದನ್ನ ಮಾಡ್ಕೊ. ನಮ್ಮ ನಡುವೆ ಇವತ್ತದೇನೆ ಸ್ವೀಟ್ ಪೊಂಗಲು, ಖಾರ ಪೊಂಗಲು. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಿಂದ ನೀವೆಲ್ಲ ಹೋದ್ರು ಅದೇ ಸ್ವೀಟ್ ಪೊಂಗಲು, ಖಾರ ಪೊಂಗಲು. ಬೇಕಂದ್ರೆ ಅವರೆಕಾಳು ಪೊಂಗಲ್ ಮಾಡ್ತಾರೆ, ಬಟಾಣಿ ಪೊಂಗಲ್ ಮಾಡ್ತಾರೆ, ಖಾಲಿ ಪೊಂಗಲ್ ಮಾಡ್ತಾರೆ. ಹಂಗೆ ಅಂದ್ರೆ ಊರುಗಳಲ್ಲೆಲ್ಲ ಹೊಸ ಬೆಳೆ ಬಂದಿರುತ್ತಲ್ವಾ, ಸೊ ಆ ಊರಲ್ಲಿ ಒಂಥರ ಅದು ಹೊಲದಲ್ಲಿ ಹೋಗಿ ಅದ್ ಬೆಳೆ ಎಲ್ಲ ಕಿತ್ತಿ ಅದಕ್ಕೆ ಪೂಜೆ ಮಾಡಿ ಅದನ್ನ ತಗೊಂಡ್ ಬಂದು ಮನೇಲಿ ಅಡ್ಗೆ ಮಾಡಿ ಮಾಡ್ತಾರೆ. ಆ ಒಂದು ಸಂಭ್ರಮನೇ ಬೇರೆ. ನಾವ್ ಸಿಟಿ ಜನದ ಇದೇ ಬೇರೆ. ಹೌದು, 4 ಗೋಡೆ ಒಂದು ಪ್ರಪಂಚ ನಮ್ಗೆ. ಚೆನ್ನಾಗಿ ಹೇಳಿದ್ರು, 4 ಗೋಡೆನೆ ಒಂದು ಪ್ರಪಂಚ ನಮಗೆ. ವೆರಿ ನೈಸ್. ಸೊ ಇವತ್ತು ನಮ್ ವೀಕ್ಷಕರಿಗೋಸ್ಕರ ಏನ್ ಸ್ಪೆಷಲ್ ಮಾಡ್ತಾ ಇದೀರಾ ಆಂಟಿ? ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಥ್ಯಾಂಕ್ ಯು. ವೆರಿ ನೈಸ್. ನೀವು ಸೀರೆ ಉಟ್ಟಿರೋದು ಅಥವಾ ಅದಕ್ಕೆ ತಕ್ಕಾಗಿರುವಂತದ್ದು ಎಲ್ಲ ಒಡವೆ ಹಾಕೊಂಡಿರೋದಲ್ಲ ಸಕ್ಕಲಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಿಲ್ಲ, ನಾನು ಬೆಳಗಾವಿನ ಮಗಳಾದ್ರಿಂದ ಅಲ್ಲಿಯ ಸ್ವೀಟ್ ಕುಂದಾನಗರಿಯ ಕುಂದ ತಗೊಂಡು ನಾನು ಕಡುಬು ಮಾಡ್ತಾ ಇದ್ದೀನಿ. ಕುಂದಾದಲ್ಲಿ ಕಡುಬು ಮಾಡ್ತಾ ಇದ್ದಾರೆ. ಸ್ವೀಟ್ ಅಲ್ಲಿ ಇನ್ನೊಂದು ಸ್ವೀಟ್. ವೆರಿ ನೈಸ್. ಸೊ ನೀವ್ ಹೇಳಿದ ತಕ್ಷಣ ಕುಂದಾದಲ್ಲಿ ಕಡುಬು ಅಂದಾಗ ಅದ್ರ ರೆಸಿಪಿ ತಿಳ್ಕೊಬೇಕು ಅನ್ನೋ ಆತರ ನನಗೆ ಜಾಸ್ತಿ ಆಗ್ತಾ ಇದೆ. ಖಂಡಿತ. ಸೊ ನಾವ್ ಇಲ್ಲಿದ್ರೆ ಆಗಲ್ಲ, ಅಡಿಗೆ ಮನೆ ಒಳಗೆ ಹೋಗಿ ಶುರು ಹಚ್ಕೊಂಡ್ಬಿಡೋಣ. ಬನ್ನಿ ಮತ್ತೆ. ಓಕೆ, ಈಗ ಕುಂದ ಕಡುಬು ಮಾಡೋದಕ್ಕೆ ಅಡಿಗೆ ಮನೆ ಒಳಗೆ ಬಂದಿದೀವಿ. ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲೇ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಆಂಟಿ ನೀವೇ ಹೇಳ್ಬಿಡಿ. ಮೊದಲು ಬೇಕಾಗಿರೋದು ಮೇನ್ ಬೇಸ್ ಆಗಿ ಕುಂದ ಬೇಕು. ಕುಂದ ಜೊತೆಗೆ ಬೆಲ್ಲ, ಒಣಕೊಬ್ಬರಿ, ಡ್ರೈ ಫ್ರೂಟ್ಸ್ ಅಲ್ಲಿ ಖರ್ಜೂರದ ಪೀಸು, ಬಾದಾಮಿ ಪೀಸು, ಅದು ಗೋಡಂಬಿ ಪೀಸ್, ಬಾದಾಮಿ ಗೋಡಂಬಿ, ಇದು ಪಿಸ್ತಾ, ಏಲಕ್ಕಿ ಪುಡಿ, ಗಸಗಸೆ, ಇಷ್ಟ ಐಟಮ್ ಬೇಕು. ಇದ್ರ ಜೊತೆಗೆ ಹಿಟ್ ಕಲ್ಸ್ಕೊಳಕಾಯ್ತು. ಇದು ಕಡಿಮೆ ಒಳಗ್ ಹಾಕೋದು. ಇದು ಫಿಲ್ಲಿಂಗ್ ಇದು. ಓಕೆ, ಇವಾಗ ತೋರಿಸಿದಷ್ಟು ಫಿಲ್ಲಿಂಗ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ಬಟ್ ಹಿಟ್ ಕಲ್ಸ್ಕೊಳಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಆಂಟಿ. ಇದು ಮೈದಾನಾ? ಮೈದಾ. ಇದು ಉಪ್ಪು, ಚೂರು ಒಂದ್ ಚಿಟಿಕೆ ಉಪ್ಪು, ಪಿಂಚಷ್ಟೆ. ಇದು ತುಪ್ಪ ಕಲ್ಸೋಕೆ, ದೇಸಿ ಘೀ ಅಂತ ಏನ್ ಹೇಳ್ತೀವಿ, ಅದು ಶುದ್ಧ ಹಸುವಿನ ತುಪ್ಪ. ನಿಜವಾಗ್ಲೂ ಹಸುವಿನ ತುಪ್ಪ. ಹೌದಾ? ತಾಳೆ ತುಪ್ಪ. ವೆರಿ ನೈಸ್. ಸೊ ತಾಳಿಯದು ಅವ್ರ ಊರಿನ ತುಪ್ಪ, ಅದಕ್ಕೆ ಕಲರ್ ಬೇರೆ ಇದೆ ಅದು. ಹಾಗೆ ನೋಡಿ. ಸೊ ಹಿಟ್ಟು ಕಲ್ಸಕ್ಕೆ ಮೈದಾ, ಚಿರೋಟಿ ರವೆ, ಸ್ವಲ್ಪ ಉಪ್ಪು ಮತ್ತೆ ತುಪ್ಪ. ಆಮೇಲೆ ಮೈದಾ ಬೇಕಾದವರು ಮೈದಾ ಹಾಕೋಬಹುದು, ಇಲ್ಲ ಅದ್ರ ಜೊತೆಗೆ ಬಣ್ಣ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಆರೋಗ್ಯ ದೃಷ್ಟಿಯಿಂದ ಅಂದ್ರೆ ಗೋಧಿ ಹಿಟ್ಟು ಹಾಕೋಬಹುದು. ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಕೋಬಹುದು. ಹೌದು, ಇವಾಗೆಲ್ಲ ಸ್ವಲ್ಪ ಮೈದಾ ಅಂದ್ರೆ ಆರೋಗ್ಯಕ್ಕೆ ಅಂತ ಯೋಚನೆ ಮಾಡ್ತಾರೆ, ಅವಾಗ ಗೋಧಿ ಹಿಟ್ಟು ಹಾಕೋಬಹುದು. ಸೊ ಬಣ್ಣ ಹೆಚ್ಚು ಕಡಿಮೆ ಆಗಬಹುದು ಅನ್ನೋರು ಗೋಧಿ ಹಿಟ್ಟು ಯೂಸ್ ಮಾಡಬಹುದು. ಎನಿವೆ, ಸೊ ಕುಂದ ನೀವ್ ಇವಾಗ ರೆಡಿ ತಗೊಂಡ್ಬಂದ್ ಇಟ್ಕೊಂಡಿದ್ದೀವಿ. ಕುಂದ ರೆಡಿನೇ ತಂದಿರೋದು. ಈಗ ಕುಂದ ಮಾಡೋದ್ ಹೆಂಗೆ ಅಂದ್ರೆ 1 ಲೀಟರ್ ಹಾಲು ಕಾಯಕ್ ಇಡ್ಬೇಕು. ಅದನ್ನ ಮುಂದಂತೂ ನಿಂತ್ಕೊಳ್ಳೇಬೇಕು, ಆ ಕಡೆ ಅಲ್ಗೋಂಗಿಲ್ಲ, ಆಗಿಲ್ಲ, ಏನು ಇಲ್ಲ. 1.5 hour ಆಗುತ್ತದು. 1 ಲೀಟರ್ ಕುಂದ ಒಂದ್ 200 ಗ್ರಾಮ್ ಆಗತ್ತಷ್ಟೇ. ಅದು 1 ಲೀಟರ್ನ 200 ಹಾಲು, ಒಂದು ಕುಂದ 200 ಗ್ರಾಮ್ ಕುಂದ ಆಗತ್ತೆ. ಅದನ್ನ ಕೆದಕ್ತಾನೆ ಇರ್ಬೇಕು. ಅದು 1/4 ಲೀಟರ್ ಆದ್ಮೇಲೆ ಒಂದು ಗಟ್ಟಿ ಬೇಸ್ ಬರುತ್ತದು. ಅದನ್ನ ಚೆನ್ನಾಗಿ ಕೆದಕ್ಬೇಕು. ಅದನ್ನ ಬೆಳಗಾಂ ಕಡೆ ಬರೀ ಅಷ್ಟನ್ನೇ ಇಡ್ತಾರೆ. ಬೆಳಗಾಂ ಕಡೆ ಮಾತ್ರ ಈ ತರ ಕುಂದಾನೇ ಇರುತ್ತೆ.
ಅದೇ ನೀವು ಬೇರೆ ಕಡೆ ತಗೊಂಡಾಗ ಅದಕ್ಕೆ ಮೈದಾ ಮಿಕ್ಸ್ ಮಾಡ್ತಾರೆ, ಅಚ್ಚ ಯಾಕಂದ್ರೆ ಗಟ್ಟಿ ಬರುತ್ತೆ ಅಂತ. ಓ ಹಾ, ಮೈದಾ ಮಿಕ್ಸ್ ಮಾಡ್ತಾರ? ಮೈದಾ ಮಿಕ್ಸ್ ಮಾಡ್ತಾರೆ. ಸೊ ಬರೀ ಹಾಲು, ಆಮೇಲೆ ಲಾಸ್ಟ್ ಅಲ್ಲಿ ಸಕ್ಕರೆ ಹಾಕೋದು ಅದಕ್ಕೆ? ಸಕ್ಕರೆ ಲಾಸ್ಟ್ ಅಲ್ಲಿ ಹಾಕೊಂಡು ತೆಗ್ಕೋದು. ಬಟ್ ಏನಂದ್ರೆ 1.5 ಗಂಟೆ ಪೇಷನ್ಸ್ ತುಂಬಾ ತಾಳ್ಮೆ ಇಟ್ಕೊಂಡು ಸ್ಟವ್ ಮುಂದೆ ಒಬ್ರು ಅದನ್ನ ಕೆದಕ್ತಾನೆ ಇರ್ಬೇಕು. ಒಬ್ಬರಿಗೆ ಆಗದ್ ಮಾತದೆಲ್ಲ ತುಂಬಾ ಮಾಡಿದಾಗ. ಸೊ ಸ್ಟವ್ ಮುಂದೆನೆ ಇರ್ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಕುಂದ ಮಾಡ್ಕೊಂಡಾದ್ರೂ ಇದನ್ನ ಮಾಡಬಹುದು, ಅಥವಾ ಕುಂದ ತಂದಾದ್ರೂ ಇದನ್ನ ಮಾಡಬಹುದು. ಈಗಿನ ಕಾಲಕ್ಕೆ ತಂದು ಮಾಡೋದು ಈಸಿ. ಕರೆಕ್ಟ್. ಯಾಕಂದ್ರೆ 1.5 ಗಂಟೆ ತಾಳ್ಮೆಯಿಂದ ಫೋನಲ್ಲಿ ಎಷ್ಟೊತ್ತು ಬೇಕಾದ್ರೂ ತಾಳ್ಮೆಯಿಂದ ನೋಡಬಹುದು ನಾವು, ಅಲ್ವಾ? ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ 1.5 ಗಂಟೆ ತುಂಬಾ ಅನ್ಸುತ್ತೆ. ಕರೆಕ್ಟ್. 2 hours ಆದ್ರೂ ಹಿಡ್ಕೊಂಡು ಕುತ್ಕೋತೀವಿ, ಗೊತ್ತೇ ಆಗಲ್ಲ. ಹಿಂಗಂತ ಇದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸರಿ ಆಂಟಿ, ಕಡುಬು ಶುರು ಮಾಡೋಣ. ಇದು ಚಿರೋಟಿ ರವೆ, ಒಂದ್ ಅರ್ಧ ಬಟ್ಲ ಆಂಟಿ. ಇದು ಒಂದ್ ಅರ್ಧ ಬಟ್ಲು, ಒಂಚೂರು ಕಮ್ಮಿ ಆದ್ರೂ ಪರವಾಗಿಲ್ಲ. ಇದು ಮೈದಾ 1 ಬಟ್ಲು ಹಾಕಿದೀನಿ. 1 ಬಟ್ಲು. ಒಂದು ಪಿಂಚ್ ಉಪ್ಪು ಸಾಕಿದು. ಉಪ್ಪ ಉಪ್ಪ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಬೇಡ, ಕಡಿಮೆ ಸಾಕು. ಕಡಿಮೆ, ಅರ್ಧ ಸಾಕು. 1 ಟೀ ಸ್ಪೂನ್ ಅನ್ಕೋಣ ಸಾಕು. ನೀರ್ ಸೇರ್ಸ್ಕೊಂಡು ಗಟ್ಟಿ ಕಲ್ಸ್ಕೊಬೇಕಾ? ತುಂಬಾ ಗಟ್ಟಿ ಇಲ್ಲ, ತುಂಬಾ ಮೆದುವು ಇಲ್ಲ. ಓಕೆ ಓಕೆ. ಇದನ್ನ ಮೊದ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಚಪಾತಿ ಹಿಟ್ಟನ್ನ ಹದಕ್ಕೆ ಅಂತೀರಾ? ಸೊ ಇದು ಸಾಮಾನ್ಯವಾಗಿ ಯಾವ ಹಬ್ಬಕ್ಕೆ ಈ ಸ್ವೀಟ್ ಮಾಡ್ತೀರಾ? ಯಾವ ಹಬ್ಬಕ್ಕಾರು ಮಾಡಬಹುದು, ಇದೇನ ಇದು ಅದು ಪರ್ಟಿಕ್ಯುಲರ್ ಇಲ್ಲ. ಇದು ಹೌದಾ? ಯಾವ ಹಬ್ಬಕ್ಕಾರು ಮಾಡ್ಬೋದು, ಬೇಕಂದ್ರೆ ಗೆಸ್ಟ್ ಬಂದಾಗ ಮಾಡ್ಕೋಬಹುದು, ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಕ್ಕಳಿದ್ದಾಗ ಮಾಡ್ಬೋದು. ಬೇಸಿಕ್ಲಿ ಇದು ಬೆಳಗಾಂದ ಅಲ್ಲ, ಇದು ನನ್ನ ಓನ್ ರೆಸಿಪಿ. ಅದು ಓನ್ ರೆಸಿಪಿ, ಸ್ವೀಟ್ ಅಲ್ಲಿ ಸ್ವೀಟ್ ಮಾಡೋದು. ಇದು ಕುಂದ ಅಷ್ಟೇ ಬೆಳಗಾಂದು. ಇದೆಲ್ಲ ನನ್ನ ಓನ್ ರೆಸಿಪಿ. ಯಾಕೆ ಆಂಟಿ ಕುಂದದಲ್ಲಿ ಕಡುಬು ಮಾಡ್ಬೇಕು ಅಂತ ಅನ್ಸ್ತು ನಿಮ್ಗೆ? ಯಾಕೋ ಅನ್ಕೋತಾ ಇದ್ದೆ. ಹೇಳಿದ್ರಿ ಗಂಡ ಹೆಂಡತಿ ಇಬ್ರು, ಒಂದ್ ಮಾಡ್ಬಿಟ್ಟೆ. ಸೂಪರ್. ಓ ನೈಸ್. ಹಿಟ್ಟೊಂದು ಅರ್ಧ ಗಂಟೆನ ಎಷ್ಟೊತ್ತು ನೆನಿಬೇಕು? ಒಂದು ಅರ್ಧ ಗಂಟೆ ನೀವು ರವೆ ಇರುತ್ತಲ್ಲ, ಅದಕ್ಕೋಸ್ಕರ ಒಂದ್ ಅರ್ಧ ಗಂಟೆ ನೆನಿಬೇಕು. ಮೇಲ್ಗಡೆ ಒಂಚೂರು ಫೈನಲ್ ಆಗಿ ನಾವು ಹೇಗೆ ಎಣ್ಣೆ ಹಾಕೊಳ್ತೀವಿ ಆತರ ಆಂಟಿ ತುಪ್ಪ ಹಾಕೊಂಡ್ರಿ. ಈಗ ಹಿಟ್ಟು ಒಣಗದೆ ಇರ್ಲಿ ಅಂತ ತುಪ್ಪ ಹಾಕೊಂಡು ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ದಾರೆ. ಈಗ ಒಂದು ಅರ್ಧ ಮುಕ್ಕಾಲ್ ಗಂಟೆ ಅದು ನೆನೆಯಕ್ ಬಿಡ್ಬೇಕು. ಅಫ್ಕೋರ್ಸ್ ಅರ್ಧ ಮುಕ್ಕಾಲ್ ಗಂಟೆ ನಾವು ಕಾಯ್ತೀವಿ, ಆದ್ರೆ ನೀವು ಕಾಯೋದ್ ಬೇಡ. ಓಕೆನಾ? ನೋಡಿ, ಸಾಫ್ಟ್ ಆಗಿದೆ. ಆಕ್ಚುಲಿ ಚಪಾತಿ ಹಿಟ್ಟಿನ ಹದ ಅನ್ಕೊಡಿ. ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ ರೆಡಿ ಆಗಿದೆ. ಒಂದು ಮುಕ್ಕಾಲ್ ಗಂಟೆ ಬಿಟ್ಟಾಯ್ತು, ನಾವು ಹಿಟ್ಟು ನೆಂದಿದೆ. ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ತಿದ್ದಾರೆ. ಮೊದ್ಲು ಕುಂದ ಹಾಕೋತೀನಿ. 1 ಬಟ್ಲು ಫುಲ್ಲು ಕುಂದ ಬಟ್ಲು ಹಾಕಿದೀನಿ. ಒಣ ಕೊಬ್ಬರಿ ಹಾಕಿದೀನಿ. ಒಂದು ಅರ್ಧ ಬಟ್ಲು ಹಾಕ್ತೀನಿ. ಅರ್ಧ ಬಟ್ಲು ಒಣ ಕೊಬ್ಬರಿ. ಗಸಗಸೆ ಹಾಕ್ತೀನಿ. ಇದು ಹುರಿಯೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕರಿತೀವಲ್ವ ನಾವು. ಸೊ ಗಸಗಸೆ ಹಸಿದೆ ಹಾಕೊಂಡಿದ್ದಾರೆ. ಪಿಸ್ತಾ ಹಾಕ್ತೀನಿ. ಗಸಗಸೆ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡು 2 ಹಾಕೋಬಹುದು. ಬಾದಾಮಿ ಒಂದು 10 ಹಾಕಿದೀನಿ. ಗೋಡಂಬಿನ ಬಾದಾಮಿ ಒಂದು 10 ಹಾಕಿದೀನಿ. ಈ ಡ್ರೈ ಫ್ರೂಟ್ಸ್ ಒಣಖರ್ಜೂರ ಇಲ್ಲ, ಹಸಿ ಖರ್ಜೂರ. ಹಸಿ ಖರ್ಜೂರ. ಹಸಿ ಖರ್ಜೂರ. ಹಸಿ ಖರ್ಜೂರ. ಹಸಿ ಖರ್ಜೂರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಸ್ ಮಾಡಿ. ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಶಕ್ತಿಯಾನುಸಾರ. ಎಷ್ಟು ಡ್ರೈ ಫ್ರೂಟ್ಸ್ ಇಷ್ಟದನುಸಾರ. ಕರೆಕ್ಟ್. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗೇ ಇರುತ್ತೆ. ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಸ್ವಲ್ಪ ಬೆಲ್ಲ. ಇದು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಬೆಲ್ಲ. ಕುಂದ ಹಾಕಿ ಖರ್ಜೂರ ಹಾಕಿದ್ರು ಬೆಲ್ಲ ಬೇಕಾ? ಸ್ವಲ್ಪ ಬೇಕು. ಓಕೆ ಓಕೆ. ಯಾಕಂದ್ರೆ ಈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವುದು ನಿಮ್ಗೆ ಸ್ವೀಟ್ ಇರಲ್ಲ. ಹೌದು. ಆಮೇಲೆ ಹಿಟ್ಟಲ್ಲೂ ಜಾಸ್ತಿ ಸ್ವೀಟ್ ಇರೋದು. ಜಾಸ್ತಿ ಇಲ್ಲ, ಸ್ವೀಟ್ ಇರಲ್ವಲ್ಲ. ಅದೇ. ಸೊ ಈಗ ಕುಂದ, ಒಣಕೊಬ್ಬರಿ, ಕುಂದ 1 ಬಟ್ಲು, ಒಣಕೊಬ್ಬರಿ ಅರ್ಧ ಬಟ್ಲು, ಗಸಗಸೆ 2 ಚಮಚ, ಮತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ಹಸಿ ಖರ್ಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ. ಆಮೇಲೆ ಇನ್ನೇನ್ ಹಾಕಿದ್ರಿ ಆಂಟಿ? ಅಷ್ಟೇ. ಏಲಕ್ಕಿ ಪುಡಿ ಹಾಕಿದ್ರು. ಈಗ ಬೆಲ್ಲ ಹಾಕೊಳ್ತಾರೆ. ಬೆಲ್ಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರು. ಈಗ ಬೆಲ್ಲ ಇದು ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ.
ಉಂಡೆ ಬೆಲ್ಲನ ಅಚ್ಚ ಬೆಲ್ಲನ ಆಂಟಿ ಇದು? ಇದು ಚಿತ್ರದುರ್ಗದ ಅಚ್ಚು ಬೆಲ್ಲ, ಇದರಲ್ಲಿ ಏನು ಇದಿರಲಿಲ್ಲ. ನಾನು ಏನಕ್ಕೆ ಆ ಪ್ರಶ್ನೆ ಕೇಳಿದೆ ಗೊತ್ತಾ, ನಂಗೆ ಗೊತ್ತಿತ್ತು ಆಂಟಿ ಊರ್ದೇ ಹೇಳ್ತಾರೆ ಅಂತ, ಅದಕ್ಕೆ ಕೇಳಿದ್ ನಾನು. ಚಿತ್ರದುರ್ಗದ ಅದು ಚಿತ್ರದುರ್ಗ ಕಲ್ಲಿನ ಕೋಟೆ ಅಂತ ಅಲ್ಲಿ ನನ್ನ ತಂಗಿ ಇದ್ದಾಳೆ, ಅದೆಲ್ಲ ಸಪ್ಲೈ ಮಾಡೋದು ಅವಳೆ. ಓ ವೆರಿ ನೈಸ್. ತಾಳಿಗೆ ಹೋಗೋಣ ಆಂಟಿ ಒಂದ್ಸಲ? ಖಂಡಿತ. ನೀರ್ ಸೇರ್ಸ್ಕೊಂಡೆ ಇಲ್ಲ ಅಲ್ವಾ ಇದಕ್ಕೆ? ಬೇಕು. ಹಾ ಹಿಂಗಂದ್ರೆ ಉಂಡೆ ಆಗ್ಬೇಕಾದ ಇವಾಗ? ಕೊಡಿ ಕೊಡಿ, ಕೈ ನೀವ್ ಮಾಡ್ಕೊಂಡಿದಿರಲ್ಲ ಹಿಂಗೆ ಚಿಕ್ಕದ್ ಆಂಟಿ, ಕರೆಕ್ಟ್ ಆಗಿ ತಗೊಂಡಿದ್ರಿ ಒಂದು. ಇದು ಒಳಗಡೆ ಫಿಲ್ಲಿಂಗು. ಸೊ ಒಳಗಡೆ ಫಿಲ್ಲಿಂಗ್ ಟೇಸ್ಟ್ ನೋಡಿದ್ರೆ ಮೇಜರ್ ಆಗಿ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಅಲ್ಲಿ ನೋಡಿ ಪ್ರಶಾಂತ್ ಹೂ ಕೊಡ್ತಿದ್ದಾರೆ, ಅವ್ರು ಹಿಂಗಿಂಗ್ ಅಂತ ಇದ್ದಾರೆ. ಚೆನ್ನಾಗಿದೆ. ಸಕಲಾಗಿದೆ ಆಂಟಿ, ಎಲ್ಲ ಕರೆಕ್ಟ್ ಇದೆ, ಸೂಪರ್ ಆಗಿದೆ ಫಿಲ್ಲಿಂಗ್. ಸೊ ಫಿಲ್ಲಿಂಗ್ ಇಂದ ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಹೇಗಿರುತ್ತೆ ಕಡುಬು ಅಂತ, ನಂಗೊಂದು ಐಡಿಯಾ ಬಂದ್ಬಿಡುತ್ತೆ. ಬಟ್ ಆದ್ರೂ ಫೈನಲ್ ಪ್ರಾಡಕ್ಟ್ ಟೇಸ್ಟ್ ಮಾಡ್ಬೇಕು. ಈಗ ಕಡುಬು ಮಾಡಕ್ಕೆ 100 ವರ್ಷದ ಇತಿಹಾಸ ಇರುವಂತ ಒಬ್ರು ತುಂಬಾ ಮುಖ್ಯವಾದ ವ್ಯಕ್ತಿ ಬರ್ತಿದ್ದಾರೆ. ಆಂಟಿ ನನ್ನ ಮುಖ ನೋಡ್ತಾ ಇದ್ರಿ? ಇಲ್ಲ ಆಂಟಿ ನನಗೆ ಇದನ್ನ ಕೊಟ್ರು, ನಾನು ಅದಕ್ಕೆ ವ್ಯಕ್ತಿ ಅಂದ್ರೆ ಆಂಟಿಕ್ ಪೀಸಸ್ಗೆಲ್ಲ ತುಂಬಾ ವ್ಯಾಲ್ಯೂ ಜಾಸ್ತಿ. ಹೌದು. ಸೊ ಹಾಗಾಗಿ ನನಗೆ ಮೊದ್ಲಿಂದ ಅದೆಲ್ಲ ಇಷ್ಟ. ನೋಡಿ ಇದಕ್ಕೆ 100 ವರ್ಷದ ಇತಿಹಾಸ ಇದೆಯಂತೆ. ಸೊ ನೈಸ್ ಅಲ್ವಾ? ಅಲ್ಲ, ಚಿನ್ನ ಆದಂಗ ಆಗತ್ತೆ. ಇದೇನ್ ಗೊತ್ತಾ, ನಮ್ಮ ಅತ್ತೆ ಕಾಲದ್ದು, ಇವ್ರ ಅತ್ತೆಯವರ ಅತ್ತೆ ಕಾಲದ್ದು. ನಮ್ಮ ಅತ್ತೆ 85 ವರ್ಷ ಬಾಳಿದ್ರು. ಅವರ ಹಿಂದೆ 100 ವರ್ಷ ದಾಟೋಗಿದೆ ಇನ್ನೂ. ಅದಕ್ಕೆ ನಮ್ಮ ಮನೇಲಿ ಇಂಥವೆಲ್ಲ ಮಾಡ್ತಿದ್ದದ್ದು ನಾನೇ ಸ್ವಲ್ಪ, ಆದ್ರಿಂದ ನನಗೆ ಕೊಟ್ಟೆ. ಓ ವೆರಿ ನೈಸ್. ಸೊ 100 ವರ್ಷ ನಾವ್ ಹೇಳಿದ್ ಕಡಿಮೆನೆ, ಆಕ್ಚುಲಿ ಇನ್ನು ಜಾಸ್ತಿನೇ ಇತಿಹಾಸ ಇರುವಂತದ್ದು ಇದು. ಸೊ ಎಸ್, ಇದ್ರಲ್ಲಿ ಇವಾಗ ಕಡುಬು ಮಾಡಿ ತೋರಿಸ್ತಾರೆ ನಮ್ಗೆ. ವಿ ಆರ್ ಸೋ ಲಕ್ಕಿ. ಮಾಡಿ ಆಂಟಿ. ಹಾ ಚಿಕ್ಕದಾಗಿ ತಗೊಳ್ತಾ ಇದ್ರೆ ಪೂರಿ ಸೈಜಾ? ಪೂರಿ ಸೈಜ್. ಹಾ ಕಡುಬು ಲಟ್ಟಿಸ್ಕೊಳ್ಳೋ ಅಷ್ಟೊಳಗೆ ಎಣ್ಣೆನ ನಾವು ಕಾಯಕ್ಕೆ ಇಟ್ಕೊಳ್ತಾ ಇದೀವಿ. ಸೊ ಆ ಕಡೆ ಎಣ್ಣೆ ಕಾಯ್ತಾ ಇರುತ್ತೆ, ಈ ಕಡೆ ಕಡುಬು ಆಗತ್ತೆ. ಸೊ ಬೇಗ ನಾವು ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ಬೋದು. ಏನಂತೀರಾ? ನೋಡಿ ಎಣ್ಣೆ ಹಾಕಿದೀನಿ ಇದಕ್ಕೆ. ಹಾ ಎಣ್ಣೆ ಹಾಕಿದೀನಿ. ಇದು ರಿಫೈಂಡ್ ಆಯಿಲ್ ಆದ್ರಿಂದ ಅದಕ್ಕೆ ಒಂಚೂರು ತುಪ್ಪ ಹಾಕ್ತೀನಿ. ಯಾಕಂಟಿ? ತುಪ್ಪದಲ್ಲಿ ಕರಿದ ವಾಸನೆ ಬಂದಂಗೆ ಇರುತ್ತೆ. ಹಾಗೆ ತುಪ್ಪದ ಘಮ ಬರ್ಬೇಕು ಅಂತನಾ? ಬರುತ್ತೆ. ತುಪ್ಪ ಹಾಕಿದೀನಿ ನೋಡಿ. ಅದು ಊರಿನ ತುಪ್ಪ ಅಂತ ಹೇಳಿದಿರಾ? ಸೊ ಚೆನ್ನಾಗಿ ಘಮ ಅಂತ ನೈಸ್. ಹೇಗಿದು? ತೆಳ್ಳಗ್ ಲಟ್ಟಿಸ್ಬೇಕಾ ದಪ್ಪ ಲಟ್ಟಿಸ್ಬೇಕಾ? ಮೀಡಿಯಂ. ದಪ್ಪನೂ ಬೇಡ, ತುಂಬಾ ತೆಳುವು ಬೇಡ. ಓಕೆ, ಹೀಗೆ ಲಟ್ಟಿಸ್ಕೊಂಡು ಆಮೇಲೆ ಇದ್ರಲ್ಲಿ ಇಡ್ತೀರಾ ನಾವು? ಇದು ಕರೆಕ್ಟ್ ಆಗಿ ಕುತ್ಕೋಬೇಕಾ? ಅಂಚು. ಆ ಹಲ್ಲು ಇದೆಯಲ್ಲ, ಆ ಹಲ್ಲು ಚೆನ್ನಾಗಿ ಕುತ್ಕೋಬೇಕು. ಓ, ಸಾಕಷ್ಟು ಫಿಲ್ಲಿಂಗ್ ಹಾಕ್ತಾ ಇದ್ರಲ್ವಾ ಆಂಟಿ? ಹೌದು. ಇಲ್ಲ, ನಾ ಸುಮ್ಮನೆ ಅವ್ರಿಗೆ ತೋರ್ಸಕ್ಕೆ. ತೋರ್ಸು. ನೋಡಿ, ಸಾಕಷ್ಟು ಫಿಲ್ಲಿಂಗ್ ಇದೆ ಇದ್ರಲ್ಲಿ. ಇವಾಗ ತುಂಬಾ ಕಡಿಮೆ ಫಿಲ್ಲಿಂಗ್ ಏನಿಲ್ಲ. ಸೊ ಚೆನ್ನಾಗಿ ಕುಂದ ಮತ್ತೆ ಡ್ರೈ ಫ್ರೂಟ್ಸ್ ಏನ್ ಮಾಡ್ಕೊಂಡಿದ್ವಿ ಫಿಲ್ಲಿಂಗು, ಅದನ್ನ ಫಿಲ್ ಮಾಡಿದ್ದಾರೆ. ವೆರಿ ನೈಸ್. ಓ, ಇದನ್ನೇನ್ ಮಡ್ಚಲ್ವಾ ನೀವು? ಇದು ಇದಾಗದೆ ಇರಲಿ ಅಂತ, ಒಡಿದೇ ಇರಲಿ ಅಂತ. ಲಾಸ್ಟ್ ಅಲ್ಲಿ. ಓಕೆ ಓಕೆ ಓಕೆ, ಅದು ವಾವ್. ಇದಾಗುತ್ತೆ. ವಾವ್, ನೋಡಿ ಇಲ್ಲಿ ಅಂಟಿದ್ಯಾ ನೋಡು ಒಂದ್ಸರಿ. ಸೂಪರ್. ಆಂಟಿ ನೀಟಾಗಿ ಬಂದಿದೆ ಫುಲ್. ಅಲ್ಲ ಬಿಚ್ಚಿಲ್ಲ ತಾನೆ? ಸೂಪರ್. ಇಲ್ಲ, ಸಕದಾಗ ಬಂದಿದೆ. ಈಗ ಒತ್ತಿಟ್ಟು ಹಾಕೊಂಡು ಲಟ್ಟಿಸ್ತಾ ಇದ್ದೀರಲ್ಲ ಆಂಟಿ? ಹಾಲ
ಸೊ ಮೈದಾ ಹಿಟ್ಟು ಒತ್ತಿಟ್ಟು ಹಾಕೊಂಡು ನೀಟಾಗಿ ಲಟ್ಟಿಸ್ಕೊಂಡು ಹಾಲನ್ನ ಜಸ್ಟ್ ಎಡ್ಜಸ್ಸಿಗೆ ಹಾಕ್ತಾ ಇದ್ದಾರೆ. ಈಗ ನಿಮಗೆ ಏನು ಆಗಲ್ಲ. ಸೊ ಇವಾಗ ಸ್ಟಫ್ ಮಾಡ್ಕೊಳ್ತಾ ಇದ್ದೀರಾ. ನಾವು ಕುಂದ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಏನ್ ಸ್ಟಫ್ ಮಾಡ್ಕೊಂಡಿದ್ವಿ ಅದನ್ನ ನೋಡಿ, ಅದು ಸಾಕಷ್ಟು ಧಾರಾಳವಾಗಿ ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ. ತುಂಬಾ ಕಡಿಮೆ ಏನಿಲ್ಲ ನೋಡಿ, ಸಾಕಷ್ಟಿದೆ. ವೆರಿ ನೈಸ್. ಹಾ ಆಂಟಿ ಹೋಳ್ ಮಾಡಲ? ಹಾ ಮಾಡಿ. ಹಾ ನೀರು ಹೋಗುತ್ತೆ. ನೈಸ್. ಸರಿನಾ? ಓ ಎಸ್ ಆಂಟಿ, ಸೂಪರ್. ನೋಡಿ ಇಲ್ಲಿ ಇನ್ನು ಆಗಿಲ್ಲ, ಫೈನಲ್ ಪ್ರಾಡಕ್ಟ್ ಅಲ್ಲ ಇದು. ಆಗಿನ ಕಾಲದ ಈ ಹಲ್ಲುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಈ ಹಲ್ಲುಗಳು ಎಷ್ಟು ಚೆನ್ನಾಗಿದೆ. ಹೌದು ಹೌದು, ಹಲ್ಲುಗಳ ತರಾನೇ ಇದೆ ಆಕ್ಚುಲಿ. ಅಂದ್ರೆ ಇವಾಗಿಂದು ಬರೋದ್ರಲ್ಲೆಲ್ಲ ಅಷ್ಟು ಶಾರ್ಪ್ ಇರಲ್ಲ, ಡೀಪ್ ಇರಲ್ಲ. ಮತ್ತೆ ಇವಾಗ ಇಡ್ಲಿ ಸ್ಟ್ಯಾಂಡ್ ಅಷ್ಟೇ ಅಲ್ವಾ ಆಂಟಿ? ಹೌದು, ಒಂಥರ ಡೆಪ್ತೇ ಇರೋದಿಲ್ಲ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ. ಹಾ ಎಪಿಸೋಡ್ ನೋಡಿ ಯಾರಾದ್ರೂ ಏನಾದ್ರು ಕೇಳಿದ್ರ ಆಂಟಿ ನಿಮ್ಗೆ? ಸುಮಾರು ಜನ ಕೇಳಿದ್ರು. ಹೌದಾ? ಏನಂತ? ಎಲ್ಲರೂ ಕೇಳಿದ್ರು, ನೀವು ರೂಪಾಯಿದಲ್ಲಿ ಮಾಡ್ತಾ ಇದ್ದೀರಲ್ವಾ, ಮಾಡಿದಿರಲ್ವಾ, ಅದು ಮಾಡಿದ್ರಿ, ಇದು ಮಾಡಿದ್ರಿ, ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿದ್ರು. ನಿಮ್ ಮನೆಗೆ ಬಂದಾಗ ನಮಗೂ ಮಾಲ್ದಿ ಮಾಡ್ಕೊಡಿ. ಆಮೇಲೆ ಸುಮಾರು ಕಾಮೆಂಟ್ಸ್ ಎಲ್ಲ ಬಂತು, ನನಗೆಲ್ಲಿ ಮಾಲ್ದಿ ಅಂತ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ. ಹೌದಾ? ನಾನು ಯಾವಾಗ ಬರ್ತೀನೋ ಅವಾಗ ಮಾಡ್ಕೊಡ್ಬೇಕು. ನೈಸ್ ನೈಸ್. ಸೊ ನೀವು ಸುನಂದಾ ಆಂಟಿ ಅವ್ರು ಮಾಡಿದ ಅಡ್ಗೆನ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನೋಡಿರ್ಬಹುದು. ಅಕಸ್ಮಾತ್ ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ. ಇವರು ಮಾಲ್ದಿ ಮಾಡಿದ್ರು, ಸೂಪರ್ ಆಗಿತ್ತು. ಅದು ಸ್ವೀಟ್ ಡಿಶ್ ಆಕ್ಚುಲಿ, ಡ್ರೈ ಫ್ರೂಟ್ಸ್ ಹಾಕಿ ಸಕ್ಕದಾಗಿತ್ತು. ಆಮೇಲೆ ಹಚ್ಚಿದ ಅವಲಕ್ಕಿ ಮಾಡಿದ್ರು, ಅದನ್ನು ಸಖತ್ ಸೂಪರ್ ಡೂಪರ್ ಆಗಿ ಎಲ್ರಿಗೂ ಇಷ್ಟ ಆಯ್ತು. ಸೊ ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ಆಯ್ತಾ? ನೈಸ್. ಏನು ಗಡ್ಬು ಹಂಗೆ ಟಕ ಟಕ ಅಂತ ರೆಡಿಯಾಗಿ ನನ್ ಕೈಗೆ ಬರ್ತಾ ಇದೆ, ಒಂದಾದ್ಮೇಲೆ ಒಂದು. ಇದು ಹೇಗಂಟಿ ಇವಾಗ ಮೀಡಿಯಂ ಇದ್ರಲ್ಲಿ ಕರ್ಕೋಬೇಕಾ? ಎಣ್ಣೆ ಕಾಯಿಸ್ಬೇಕು ಚೆನ್ನಾಗಿ. ಒಂದು ಚೂರು ಅದು ಹಾಕೋವರೆಗೂ ನಾವು ಜೋರಾಗಿ ಇಟ್ಕೋಬೇಕು. ಓಕೆ ಓಕೆ. ಅದೇ ಇದಾಗ್ಬಿಟ್ರೆ ಮೆತ್ತಗಾಗಿ ಹೋಗುತ್ತೆ ಕಡುಬು. ಸಣ್ಣ ಇಟ್ಬಿಟ್ರೆ ಮೆತ್ತಗಾಗಿ ಹೋಗುತ್ತೆ. ಸೊ ಹೈ ಫ್ಲೇಮ್ ಅಲ್ಲೇ ಮಾಡಿ, ಚೂರು ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ಆಮೇಲೆ ಸಿಮ್ಗೆ ಹಾಕೊಳ್ಳೋಣ. ನೋಡಿ ಗಟ್ಟಿ ಆಯ್ತು ಅದು. ಈಗ ಸಿಮ್ಗೆ ಹಾಕೋಣ, ಅವಾಗ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಉಬ್ತಲ್ಲ? ಉಬ್ಬುತ್ತೆ. ಅದಕ್ಕೆ ಇದಕ್ಕೆ ದ್ರಾಕ್ಷಿ ಹಾಕಬಾರ್ದು, ಒಡೆದು ಬಿಡುತ್ತೆ ಕಡುಬು. ಓ, ದ್ರಾಕ್ಷಿ ಹಾಕಿದೆ. ದ್ರಾಕ್ಷಿ ಎಣ್ಣೆಲಿ ಬಿದ್ದ ತಕ್ಷಣ ಇನ್ನು ದಪ್ಪ ಆಗುತ್ತಲ್ಲ, ಕಡುಬು ಒಡೆದು ಬಿಡುತ್ತೆ. ಸರಿ ಸರಿ. ಓ ಸಕತ್ತಾಗಾಯ್ತು. ಸಿಮ್ಮಲ್ಲಿದ್ದರೆ ಒಂಥರ ಬಣ್ಣ ಚೆನ್ನಾಗಿ ಬರುತ್ತೆ. ಆಮೇಲೆ ಹಾಕೋ ಮುಂದೆ ಇದನ್ನ ನಡುವು ಮಾಡಿ ಹಾಕ್ಬೇಕು. ಈ ಉಬ್ಬು ಏನಂಟಿ ಅರ್ಥ ಆಗ್ಲಿಲ್ಲ? ಹೇಳ್ತೀನಿ, ತೋರಿಸ್ತೀನಿ ಬರಲಿ. ಇದೆಯಲ್ಲ, ಇದು ನಡುವು ಮಾಡಬೇಕು. ಈ ಕಡೆ ಮಾಡಿದ್ರೆ ಇದಕ್ಕೂ ಹಸು ಉಳಿಯುತ್ತೆ. ಓ ಗೊತ್ತಾಯ್ತು. ಸಿಮ್ ಮಾಡಿದೀನಿ. ಫಸ್ಟ್ ಜೋರ್ ಊರಿನಲ್ಲಿ ಈ ಕಡೆ ರಿವರ್ಸ್ ಮಾಡಿ ಹಾಕೋಬೇಕು. ಜೋರ್ ಊರಿನಲ್ಲಿ ತೋರ್ಸು. ಈ ತರ ಬರ್ಬೇಕು ಎರಡು ಕಡುಬು. ಈ ಎಡ್ಜಿ ಈ ಕಡೆ ಬರ್ಬೇಕು, ಈ ನಡುವು ಬರ್ಬೇಕು. ಇದು ನಡುವು ಬಂದ್ರೆ ಚೆನ್ನಾಗಿ ಬೇಯ್ದು ಅದು. ಓಕೆ ಓಕೆ. ಎಡ್ಜಸ್ ಈ ಕಡೆ ಕಾರ್ನರ್ ಬರಬೇಕು. ಸೊ ಫಸ್ಟ್ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡುಬು ಹಾಕೋಬೇಕು. ಆಮೇಲೆ ಸಿಮ್ ಮಾಡ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು. ಬಿಸಿ 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 ಕುಂದ ಕಡುಬು ರೆಡಿ ಆಗಿದೆ. ಕುಂದ ನಾನು ಟೇಸ್ಟ್ ಮಾಡಿದೆ, ಬಟ್ ಕುಂದ ಕಡುಬು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಸುನಂದಾ ಆಂಟಿ ಮಾಡ್ಕೊಟ್ಟಿರುವಂತ ಕುಂದ ಕಡುಬು ಇದು. ಇದನ್ನ ಟೇಸ್ಟ್ ಮಾಡ್ಬೇಕು. ಆಂಟಿ ನೀವೊಂದು ತಗೊಳ್ಳಿ, ನಾನು ತಗೊಳ್ತೀನಿ. ಓಕೆ. ಸೊ ಬಿಸಿ ಬಿಸಿ ಆಗಿದೆ. ಇನ್ನು ಕೈಯಲ್ಲಿ ನೋಡಿ, ಇನ್ನು ಹಂಗೆ ಬಿಸಿ ಬಿಸಿ ಗೊತ್ತಾಗ್ತದೆ. ಈಗಷ್ಟೇ ಮಾಡ್ಕೊಂಡ್ ಬಂದಿರೋದು. ಏನ್ ಗೊತ್ತಾ, ಬೇಕಂದ್ರೆ ವಯಸ್ಸಾದವರು ಅದನ್ನ ಒಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡಿ ಹಾಕೋಬಹುದು. ಒಳಗಡೆ ಸ್ಟಫಿಂಗ್ ಸ್ವಲ್ಪ ಒಂದು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡಿ ಹಾಕೋಬಹುದು. ಡ್ರೈ ಫ್ರೂಟ್ಸ್ ಎಲ್ಲ ಸಕ್ಕದಾದ ಆಂಟಿ. ತೋಳಿ ಒಂದ್ ಬೇಟ ಇದೆಯಾ? ಸಕ್ಕದಾದ ಗರ್ಗರಿಯಾಗಿ. ಹೊರಗಡೆ ಟೆಕ್ಸ್ಚರು ತುಂಬಾ ಚೆನ್ನಾಗಿದೆ, ಒಳಗಡೆ ಫಿಲ್ಲಿಂಗು ಸೂಪರ್ ಆಗಿದೆ.
ಅಫ್ಕೋರ್ಸ್ ಬರೀ ಫಿಲ್ಲಿಂಗ್ ತಿನ್ ನೋಡಿದ್ದೆ ನಾನು, ಬಟ್ ವಿತ್ ಇದು ತುಂಬಾ ಚೆನ್ನಾಗಿದೆ. ಆಂಟಿ ನನ್ಗೋಸ್ಕರ ಒಂದು ಬೈಟ್ ತಗೊಳ್ಳಿ ಆಂಟಿ ನೀವು. ಚೆನ್ನಾಗಿದೆಲ್ಲ, ಯಾವಾಗ್ಲೂ ನೀವು ಮಾಡೋ ತರನಾಗಿದೆಯಾ? ಚೆನ್ನಾಗಿ ಸಖತ್ತಾಗಿದೆ. ಅಂಡ್ ಹೊರಗಡೆ ಸಖತ್ ಕ್ರಿಸ್ಪಿ ಆಗಿ ಇದು ಒಳಗಡೆ ಫಿಲ್ಲಿಂಗ್ ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಆ ಗಸಗಸೆ ಒಣಕೊಬ್ಬರಿ ಎಲ್ಲ ಎಷ್ಟು ಚೆನ್ನಾಗಿದಕ್ಕೆ ಫ್ಲೇವರ್ ಕೊಡ್ತಾ ಇದೆ ಅಂದ್ರೆ ಸಕ್ಕತ್ತಾಗಿದೆ. ಆಕ್ಚುಲಿ ಕುಂದಾನ ಡೀಪ್ ಫ್ರೈ ಮಾಡಿರೋದು ನಾನು ಕಲ್ಪನೆನೂ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಕುಂದಾನ ಡೀಪ್ ಫ್ರೈ ಮಾಡಿ ಒಂದ್ ಸ್ವೀಟ್ ಮಾಡಬಹುದು ಅಂತ. ಸೊ ಇದನ್ನ ಬೇಕಾದ್ರೆ ನಾವು ಡೀಪ್ ಫ್ರೈಡ್ ಕುಂದ ಅಂತಾನು ಕರಿಬಹುದು. ಖಂಡಿತ ಕರಿಬಹುದು. ಸಕ್ಕತ್ತಾಗಿದೆ. ಸೊ ಎಸ್, ಸೊ ನೀವ್ ಇವತ್ತೊಂದು ಹೊಸ ರೆಸಿಪಿ ಕಲ್ತಿದ್ದೀರಾ ಅಂತ ನಂಬಿದೀನಿ. ಬಿಕಾಸ್ ನನಗಂತೂ ಡೆಫಿನೆಟ್ ಆಗಿ ಇದು ತುಂಬಾನೇ ಹೊಸ ರೆಸಿಪಿ. ನೀವು ಒಂದ್ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಆಂಟಿ ಥ್ಯಾಂಕ್ ಯು ಸೋ ಮಚ್ ಒಂದ್ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಇನ್ನೊಂದ್ಸಲ ಹೇಳ್ಬಿಡಿ ಆಂಟಿ. ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ. ಲವ್ ಯು ಆಲ್. ಬಾಯ್.